ಧನಸ್ಸು ರಾಶಿಯವರಿಗೆ ಯುಗಾದಿ ವರ್ಷದ ಭವಿಷ್ಯ ಫಲಾನುಫಲ ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಧನುಸು ರಾಶಿ ಯುಗಾದಿ ವರ್ಷ ಭವಿಷ್ಯ 2026 ಹೇಗಿದೆ? ಧನುರಾಶಿಯವರಿಗೆ ಏನಾದರೂ ಬದಲಾವಣೆ ಇದೆಯಾ? ಹೊಸದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಕೈ ಹಾಕಿದ್ದೀರಾ? ಹಾಗಿದ್ದರೆ ಹೇಗೆ ಗ್ರಹಗಳು ಫಲಗಳು ಕೊಡುತ್ತೆ? ಏನಾದರೂ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಾ? ಈ ಥರದ್ದೊಂದಷ್ಟು ಆಲೋಚನೆಗಳು ನೀವು ಕಾಣ್ತಾ ಇದ್ದೀರಾ ಅಂದರೆ ಖಂಡಿತ ಏನಾದರೂ ಬದಲಾವಣೆ ಆಗಬಹುದು ಅಂತ ಹೇಳಬಹುದು. ಏನು ಬದಲಾವಣೆ ಆಗಬಹುದು? ಸೊ ಇದೊಂದಷ್ಟು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಪ್ರಸ್ತುತ ಗ್ರಹಗಳ ಸ್ಥಿತಿಗತಿಗಳು ಹೇಗಿರುತ್ತೆ? ಶನಿಯ ಫಲ ಚತುರ್ಭಾವಸ್ಥಾನ ಅಂತ ಹೇಳ್ತೀವಿ. ಅಂದರೆ 4ನೇ ಮನೆಯಲ್ಲಿ ಶನಿಯ ಫಲಗಳು ಹೇಗೆ ಕೊಡುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ನೋಡಿ, 4ನೇ ಮನೆ ಯಾವಾಗಲೂ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ವಿದ್ಯಾಸ್ಥಾನದಲ್ಲಿ ಶನಿ 4ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದಷ್ಟು ಹೊಡೆತ ಬೀಳುವಂಥದ್ದು, ಸೋಂಬೇರಿತನ ಜಾಸ್ತಿ ಆಗುತ್ತೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥದ್ದು ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಇರಬಹುದು. ಒಂದಷ್ಟು ಕೆಲಸಗಳು ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಇರಬಹುದು. ಈ ಥರದ್ದೊಂದಷ್ಟು ಸಮಸ್ಯೆಗಳು ಬರಬಹುದಾದಂಥದ್ದು ಕಂಡು ಬರುವಂಥದ್ದು ಇರುತ್ತೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ವರ್ಷದ ಪ್ರಾರಂಭದಲ್ಲೇ ಅಂದರೆ ನಮಗೇನು ಹಿಂದೆ ಗುರು ಬದಲಾವಣೆ ಆಯಿತು ನವಂಬರ್ ತಿಂಗಳಲ್ಲಿ 2025ರಲ್ಲಿ ನಾವು ಲೆಕ್ಕಾಚಾರ ಮಾಡಿದ್ರೆ, ಈ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಒಳ್ಳೆಯ ಕೆಲಸಗಳು ಆಗುತ್ತೆ? ನಾವು ಯಾವಾಗಲೂ ಅಷ್ಟೇ, ದ್ವಿತೀಯ ಸ್ಥಾನ ಗುರು ಇತ್ತು ಅಂದರೆ ಆವಾಗ ಧನ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಅಂದರೆ ದುಡ್ಡು ಕಾಸು ಇಂಥದ್ರಲ್ಲೆಲ್ಲ ಒಳ್ಳೆಯ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದೇ ರೀತಿ ಏನಾದರೂ ಪಂಚಮ ಸ್ಥಾನದಲ್ಲಿದ್ದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಪಿತ್ರಾರ್ಜಿತ ಆಸ್ತಿ ಬಂದ್ಬಿಡ್ಬೋದು, ಅಥವಾ ಇನ್ಯಾವುದೋ ಒಂದು ಕೆಲಸಗಳು ದಿಢೀರಂತ ಅನುಕೂಲ ಆಗುವಂಥದ್ದು, ಆ ಥರದ್ದೊಂದಷ್ಟು ಆಗುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಧನುರಾಶಿಯವರಿಗೆ ರಾಷ್ಟ್ರಾಧಿಪತಿ ಅಂದರೆ ರಾಷ್ಟ್ರಾಧಿಪತಿ ಗುರುಗ್ರಹ ಈಗಾಗಲೇ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು ಮಿಥುನ ರಾಶಿಯಲ್ಲಿ ಇರುವಂಥದ್ದಿದೆ. ಹಾಗಾಗಿ ಮೀನರಾಶಿಯಲ್ಲಿ ಬಂದು ಶನಿ ಇದ್ದು 4ನೇ ಮನೆಯಲ್ಲಿ ಒಂದಷ್ಟು ಕೆಲಸಗಳು ಕಾರ್ಯಗಳಲ್ಲಿ ಸಮಸ್ಯೆ ಬಂದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟರೆ, ಆದರೆ ಸಪ್ತಮ ಸ್ಥಾನದಲ್ಲಿ ಗುರು ನೇರವಾದಂತಹ ಧನುರಾಶಿಗೆ ದೃಷ್ಟಿ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ಆಗುತ್ತೆ. ಇವತ್ತು ಪ್ರೇಮ ವಿವಾಹಕ್ಕೆ ಸಿಕ್ಕಾಕೊಂಡಿದ್ದೀರಾ, ಮನೆಯಲ್ಲಿ ಒಪ್ಕೊತಾ ಇಲ್ಲ, ಅಥವಾ ಒಂದಷ್ಟು ಮದುವೆ ವಿಚಾರದಲ್ಲಿ ಅಡೆತಡೆಗಳು ಬರ್ತಾ ಇದೆ, ಈ ಥರದ್ದೊಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಯುಗಾದಿಯ ನಂತರ ಉತ್ತಮವಾದಂತಹ ಸಂಬಂಧಗಳು ಕೂಡಿ ಬರುತ್ತೆ. ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ಭಾಳ ಜನ ಇವತ್ತಿನ ದಿನದಲ್ಲಿ ಪ್ರೇಮ ವಿವಾಹ ಅನ್ನೋದು ಸಹಜವಾಗಿರುತ್ತೆ, ಇಲ್ಲ ಮನೆಯಲ್ಲಿ ಒಪ್ಕೊಂಡು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಸಂಪ್ರದಾಯಗಳು ಇವತ್ತಿಗೂ ಇಟ್ಕೊಂಡಿರೋದ್ರಿಂದ ಒಂದಷ್ಟು ಪ್ರೇಮ ವಿವಾಹಕ್ಕೆ ಒಂದಷ್ಟು ಅಡ್ಡಿ ಆತಂಕಗಳು ಬರೋದು ಸಹಜವಾಗಿರುತ್ತೆ. ಆದರೆ ಯಾವಾಗ ಈ ರಾಶಿಗೆ ರವಿ ಪಿತೃಕಾರಕನಾದಂತಹವನು ಮೇಷರಾಶಿಗೆ ಬದಲಾವಣೆ ಆಗ್ತಾನೆ, ಆ ನಂತರ ಏನಾಗುತ್ತೆ, ಮೇ ಮತ್ತು ಒಂದಷ್ಟು ಜೂನ್ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಪ್ರೇಮ ವಿವಾಹ ಅನ್ನುವಂಥದ್ದು ಏನು ಕ್ಲಿಷ್ಟಕರವಾಗಿರುತ್ತೆ, ಕಷ್ಟವಾಗಿ ಎದುರಿಸ್ತಾ ಇದ್ದೀರಾ, ಅದನ್ನು ಸಹ ಮನೆಯಲ್ಲಿ ಒಪ್ಕೊಳ್ಳುವಂಥದ್ದು ಇರುತ್ತೆ, ಮದುವೆ ವಿಚಾರದಲ್ಲಿನೂ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಇದೊಂದು ಧನುರಾಶಿಯವರಿಗೆ ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ 7ನೇ ಮನೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹದ್ದು ಅನುಕೂಲ, ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಸಪ್ತಮ ಸ್ಥಾನ ಗುರುಗ್ರಹದಿಂದ ಚತುರ್ಭಾವದಲ್ಲಿದ್ದಂತಹ ಶನಿ, ಅರ್ಧಾಷ್ಟಮ ಶನಿ ಪ್ರಭಾವ ಏನಿದೆ ಧನುರಾಶಿಯವರಿಗೆ ಅಷ್ಟು ಪರಿಣಾಮ ಬೀಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಇರೋ ತನಕ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ವರ್ಷ ಪೂರ್ತಿ ಇರುತ್ತೆ ಗುರು. ಸೊ ವರ್ಷ ಪೂರ್ತಿ ನಮಗೆ ಏನೂ ತೊಂದರೆ ಇಲ್ದಿರ ಅನುಕೂಲ ಆಗುತ್ತಾ? ಇಲ್ಲ. ಜೂನ್ 1ರ ತನಕ ನೀವು ಏನು ಬೇಕಾದರೂ ಮಾಡಿ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ಒಳ್ಳೆಯ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ವಿವಾಹಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಒಳ್ಳೆಯ ಕಡೆ ಸಂಬಂಧಗಳು ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಂತರ ಜೂನ್ 1ನೇ ತಾರೀಕಿಗೆ ಏನಾಗುತ್ತೆ ಅಂದರೆ, ಇದೇ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿರುವಂತಹದ್ದು ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಸಾಮಾನ್ಯವಾಗಿ ಅಷ್ಟಮಕ್ಕೆ ಹೋದಾಗ ಏನು ಫಲಗಳು ಕೊಡೋದಿಲ್ಲ. ಆದರೆ ಈ ಧನುರಾಶಿಗೆ ಗುರುಗ್ರಹನೇ ರಾಷ್ಟ್ರಾಧಿಪತಿ ಆಗಿರ್ತಾನೆ. ಯಾವಾಗ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೋ ಒಂದಷ್ಟು ಅತಿಯಾದಂತಹ ತೊಂದರೆಗಳೂ ಆಗಲ್ಲ, ಅತಿಯಾದಂತಹ ಕೆಲಸಗಳು ಬೇಗ ಆಗಲ್ಲ. ಏನಪ್ಪ ಈಗ ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ.
ಈ ಥರದ್ದೊಂದಷ್ಟು ಕೆಲಸಗಳು ಆಗುವಂಥದ್ದು ಇರುತ್ತೆ. ಅದೇನಾದರೂ ಗುರುಗ್ರಹ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಯಾವುದೋ ಶತ್ರು ಸ್ಥಾನದಲ್ಲೋ ಅಥವಾ ಬೇರೆ ಯಾವುದೋ ರಾಶಿಗಳಲ್ಲೋ ಇತ್ತು ಅಂತ ಹೇಳಿದ್ರೆ ಆ, ಸಾಮಾನ್ಯವಾಗಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಗುರುಗ್ರಹ ಒಳ್ಳೆಯ ಫಲಗಳು ಕೊಡಕ್ಕೆ ಹೋಗುವಂಥ ಸಂದರ್ಭದಲ್ಲಿನೂ ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ, ಮತ್ತೆ ಒಳ್ಳೆಯ ಫಲಗಳು ಕಂಪ್ಲೀಟ್ ತೊಂದರೆಗಳು ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗೋದಿಲ್ಲ. ಈ ಥರದ್ದೊಂದಷ್ಟು ಗೊಂದಲ ಸ್ಥಿತಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಇದಕ್ಕೊಂದು ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕೆಲಸ ಬಿಟ್ಬಿಡೋಣ ಅಂತ ಹೇಳಿದ್ರೇನೂ ಇಲ್ಲಿ ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇದೆ, ಕೆಲಸದ ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು 8-9 ಗಂಟೆ ಕೆಲಸ ಮಾಡುವಂಥ ಪರಿಸ್ಥಿತಿ ಆದ್ರೂ ಅಯ್ಯೋ ಏನಪ್ಪ ಈ ಕೆಲಸ, ಈ ಥರದ್ದೊಂದಷ್ಟು ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ. ಅದಕ್ಕೆ ಎಲ್ಲಿವರೆಗೂ ಅದು ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅಷ್ಟೇ ಗುರುಗ್ರಹ ಬದಲಾವಣೆ ಅಂದರೆ 365 ದಿನಗಳಿಗೆ ಒಮ್ಮೆ, ಅಂದರೆ ಒಂದು ವರ್ಷಕ್ಕೆ ಒಂದು ಸತಿ ಗುರು ಬದಲಾವಣೆ ಆಗೋದು ಸಹಜವಾಗಿ. ಇದು ವರ್ಷದಲ್ಲಿ ಒಂದು ಸತಿ ಗುರು ಬದಲಾವಣೆ ಆಗುತ್ತೆ, ವರ್ಷ ಫಲವನ್ನು ನಾವು ನೋಡ್ತೀವಿ. ಆದರೆ ಇದೇ 2026ರಲ್ಲಿ 2 ಬಾರಿ ಬದಲಾವಣೆ ಆಗ್ತಾ ಇದೆ. ಸೊ ಅದು ಎಲ್ಲಿ ತನಕ ತಾತ್ಕಾಲಿಕವಾದಂಥ ಗುರುಬಲ ಬದಲಾವಣೆ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ಗುರು ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ, ನಾವು ಈ ಅಕ್ಟೋಬರ್ 31ಕ್ಕೆ ಏನಿರುತ್ತೆ, ಈ ಗುರುಗ್ರಹ ಇದೇ ಕರ್ಕಾಟಕ ರಾಶಿ ಪರಮೋಚ್ಚ ಸ್ಥಾನಕ್ಕೇನು ಅಷ್ಟಮದಲ್ಲಿರುವಂಥ ಗುರು ಈ ಕರ್ಮಸ್ಥಾನಕ್ಕಾದಂತಹದ್ದು, ಅಂದರೆ 8ನೇ ಮನೆಯಿಂದ 9ನೇ ಮನೆಗೆ ಪ್ರವೇಶ ಮಾಡುವಂಥದ್ದು ಇರುತ್ತೆ. ಯಾವಾಗ 9ನೇ ಮನೆಗೆ ಪ್ರವೇಶ ಮಾಡ್ತಾನೆ ಮತ್ತೆ ಬಂತು ನೋಡಿ ಗುರುಬಲ. ಯಾರಿಗೆ? ಇದೇ ಧನುರ್ ರಾಶಿಯವರೆಗೆ ಗುರುಬಲ ಬಂತು. 9ನೇ ಸ್ಥಾನದಲ್ಲಿ ಇದ್ರೆ ಏನು ಫಲಗಳು ಕೊಡುತ್ತೆ? 9 ನವಮಸ್ಥಾನ ಪಿತೃಸ್ಥಾನವಾಗಿರುತ್ತೆ. ಹಾಗಾಗಿ ನಿಮ್ದು ಏನಾದರೂ ಪಿತೃಗಳದ್ದು ಸಂಬಂಧಪಟ್ಟಂಥದ್ದು ಆಸ್ತಿ ವಿವಾದಗಳಿದೆಯಾ, ಆಟೋಮೆಟಿಕ್ ಆಗಿ ಪರಿಹಾರ ಸಿಗುವಂಥದ್ದು ಇರುತ್ತೆ. ಅಥವಾ ಏನಾದರೂ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ, ಅಥವಾ ತಂದೆಯ ಆರೋಗ್ಯ ಕೆಡ್ತಾ ಇದೆ, ತಂದೆಯ ಆರೋಗ್ಯ ಸಮಸ್ಯೆ ಪದೇ ಪದೇ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೂ ಅಲ್ಲಿ ಒಂದಷ್ಟು ಚೇತರಿಕೆ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಏನು ಜೂನ್ ವರೆಗೂ 1ನೇ ತಾರೀಕುವರೆಗೂ ಗುರು ಬಲ ಇತ್ತೋ ಅದೇ ರೀತಿ ನವಮಸ್ಥಾನಕ್ಕೆ ಗುರು ಬದಲಾವಣೆ ಆದ್ರೂ ಜನವರಿ 2027 ತನಕ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಸೊ ಇವರಿಗೆ ಏನು ಧನುರ್ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಅಂದರೆ ಹೇಗೆ ಫಲಗಳು ಕೊಡುತ್ತೆ, ಏನಾದರೂ ಒಳ್ಳೇದಿದೆಯಾ ಅನ್ನುವಂಥದ್ದು. ಮತ್ತು ಇನ್ನೊಂದು ಬಹಳ ಜಾಗೃತಿ ವಹಿಸಬೇಕಾಗಿರುವಂಥದ್ದು ಧನುರ್ ರಾಶಿಯವ್ರಿಗೆ ಒಂದು ವಿಚಾರ ತಿಳ್ಕೊಳ್ಳೇಬೇಕು. ಸುಮ್ಮನೆ ಏನೋ ಗುರುಬಲ ಬಂತು ಅಥವಾ ಶನಿ ಬಲ ಬಂತು ಏನೋ ಒಂದು ಹಾಕ್ಬಿಡೋಣ, ಬಿಸ್ನೆಸ್ಸು ಅಥವಾ ಮದುವೆ ವಿಚಾರದಲ್ಲಿ ಏನೋ ಮುಂದಕ್ಕೆ ಹೋಗೋಣ ಅಂತ ಏನೆಲ್ಲ ದಿನಗಳನ್ನು ನೀವು ನೋಡ್ತೀರೋ, ಒಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದಿದೆ. ಏನಪ್ಪ ಅಂತ ಹೇಳಿದ್ರೆ, ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ನಮಗೆ ಉದ್ಯೋಗದ ಸ್ಥಾನ ಅಂತ ಹೇಳ್ತೀವಿ ನೋಡಿ. ಆಗಸ್ಟ್ 15 ದಿನ ಕಾಲ, ಇದು ಲೆಕ್ಕ ಹಾಕೋಬಿಡಿ, ಆಗಸ್ಟ್ 15 ದಿನಗಳ ಕಾಲ ಬಹಳ ಹುಷಾರಾಗಿರಬೇಕು. ಏನಕ್ಕೆ ಅಂತಲೂ ಹೇಳ್ತೀನಿ. ಮತ್ತು ನಂತರ ನವಂಬರ್ 1 ತಿಂಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಕೆಲಸದ ವಿಚಾರದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ಏನಾದರೂ ಬಿಸ್ನೆಸ್ ಮಾಡೋವಂಥವ್ರಂತೂ ಬಹಳ ಆಲೋಚನೆ ಮಾಡಿ ದೊಡ್ಡ ಮಟ್ಟಿಗೆ ಪ್ರಮಾಣದ ಹೊಡೆತ ಬೀಳುವಂಥದ್ದು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಕರ್ಮಸ್ಥಾನಕ್ಕೆ ಶುಕ್ರ ನೀಚ ಸ್ಥಾನಕ್ಕೆ ಹೋಗುವಂಥದ್ದು ಇರುತ್ತೆ. ಯಾವಾಗ ಕರ್ಮಸ್ಥಾನಕ್ಕೆ ನೀಚಕ್ಕೆ ಹೋಗ್ತಾನೋ ಉದ್ಯೋಗದಲ್ಲಿ ತೊಂದರೆ ಇರುತ್ತೆ. ಏನೇನು ತೊಂದರೆ ಆಗಬಹುದು? ನಮಗೇನು ಬಿಸ್ನೆಸ್ ಮಾಡ್ತಾ ಇಲ್ಲಪ್ಪ, ನಾನು ಕೆಲಸಕ್ಕೆ ಬೆಳಗ್ಗೆ ಹೋದರೆ ಸಂಜೆ ಯಾರ ಸವಸನೂ ಇಲ್ಲ, ನಾನು ಬೆಳಗ್ಗೆ ಹೋಗಿ ಕೆಲಸ ಮಾಡ್ತೀನಿ, ಸಂಜೆ ಬರ್ತೀನಿ. ನಿಮ್ಮದು ಇಡೀ ವರ್ಷ ಇದೇ ಕೆಲಸ ಆಗಿದ್ರೂ ಸಹ ಆ ಟೈಮಲ್ಲಿ ದಾರಿಯಲ್ಲಿ ಹೋಗೋದು ನಿಮ್ಮ ಮೇಲೆ ಬರುತ್ತೆ. ಹೆಣ್ಣು ಮಗುವಿಂದ, ಅಂದರೆ ಶುಕ್ರ ಬಂದು ಸ್ತ್ರೀ ಸಂಬಂಧಪಟ್ಟಂಥದ್ದು, ಹೆಣ್ಣು ಮಗುವಿಂದ ಕೆಲಸವನ್ನು ಕಳ್ಕೊಳ್ಳುವಂಥದ್ದು, ನಿಂದನೆಗಳಿಗೆ ಹೋಗುವಂಥದ್ದು ಕೆಲಸದ ವಿಚಾರದಲ್ಲೇ ಬರುತ್ತೆ, ಬೇರೆ ಯಾವುದರಲ್ಲಿ ಬರೋದಿಲ್ಲ. ನೀವು ಬಿಸ್ನೆಸ್ಸಲ್ಲಿದ್ದೀರಾ ಅಂತ ಹೇಳಿದ್ರೆ ಯಾರೋ ಒಂದು ನಿಮ್ಮ ಮನೆಯಲ್ಲಿ ಹೆಣ್ಮಗುನ ಅಥವಾ ಇನ್ಯಾರೋ ಹೇಳ್ತಾರೆ, ಸರ್ ಇದು ಹಾಕ್ಬಿಡಿ ಒಳ್ಳೆ ದುಡ್ಡು ಬರುತ್ತೆ ನೋಡಿ, ಇದು ಯಾವುದೋ ಒಂದು ಜಮೀನು ಬರ್ತಾ ಇದೆ, ಅದೆಲ್ಲ ಈಗ ಒಂದು ಮುಂದಿನ ದಿನದಲ್ಲಿ ಒಂದು 4-5 ಕೋಟಿ ಸಂಪಾದನೆ ಬಂದುಬಿಡುತ್ತೆ, ಈಗ ಒಂದು ಅಷ್ಟು ದುಡ್ಡು ಹಾಕ್ಬಿಡಿ ಅಂತ ನೀವು ಹಾಕಿದ್ದು ಆಯಿತು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ದುಡ್ಡು ಬರೋದಿರಲಿ, ಆ ಜಮೀನು ಬರಲ್ಲ, ಆ ಆಸ್ತಿ ವಿವಾದಗಳಿಗೆ ಸಿಕ್ಕಾಕೊಳ್ಳುತ್ತೆ, ಅದರಿಂದ ಮಾನಹಾನಿ ಆಗುತ್ತೆ, ಧನ ನಷ್ಟ ಉಂಟಾಗುತ್ತೆ. ಸೊ ಇದು ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಬಿಟ್ರೆ ಈ ಧನುರ್ ರಾಶಿಯವರು ಒಳ್ಳೆ ಉತ್ತಮವಾದಂಥದ್ದು ದಿನಗಳನ್ನು ಈ ಯುಗಾದಿಯ ನಂತರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಷ್ಟಮ ಶನಿ ಅಥವಾ ಅರ್ಧಾಷ್ಟಮ ಶನಿ ಈ ಥರದ್ದೆಲ್ಲ ಪ್ರಾಬ್ಲಮ್ ಏನು ಬರ್ತಾ ಇದೆ, ಈ ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅದು ಈ ವರ್ಷ 2026 ಏನು ಅಷ್ಟು
ಪ್ರಭಾವ ಏನು ಈ ಕೆಲವೊಂದೆಲ್ಲ ಸಂವತ್ಸರಗಳು ಇವೆಲ್ಲ ಬರ್ತಾ ಇರುತ್ತೆ, ಏನು ಅಷ್ಟು ಪರಿಣಾಮ ಬೀಳೋದಿಲ್ಲ. ಆದರೆ ಒಂದಷ್ಟು ತಿಂಗಳ ಕಾಲ ಮಾತ್ರ ಜಾಗೃತಿ ವಹಿಸಬೇಕಾಗುತ್ತೆ. ಹಾಗಾಗಿ ಈಗ ಯುಗಾದಿಯಿಂದ ಜೂನ್ವರೆಗೂ ನೀವೇನೇ ಕೆಲಸಗಳು ಮಾಡಿ, ಒಂದಷ್ಟು ಮದುವೆ ವಿಚಾರಗಳಿಗೆ ಕೈ ಹಾಕಿ, ಅಥವಾ ಏನಾದರೂ ಮದುವೆ ವಿಚಾರದಲ್ಲಿ ಕೂಡು ಬರ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಹುಡುಕಾಟ, ಒಂದಷ್ಟು ಗುರು ಪ್ರಾರ್ಥನೆ ಇಂಥದ್ದೆಲ್ಲ ಮಾಡೋದ್ರಿಂದ ಮದುವೆಗಳು ಸಹ ಕೂಡು ಬರುತ್ತೆ. Subscribe to One India and never miss an update. Download the One India app now.